ಸ್ನೇಹಿತರು ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಶಾರುಂಡಿ. ಭೀಮಾ ತೀರ ಅಂದರೆ ನೆತ್ತರು, ಭೀಮಾ ತೀರ ಅಂದರೆ ಗುಂಡಿನ ಸದ್ದು. ಶಾಂತವಾಗಿದ್ದಂಥ ಭೀಮಾ ನದಿಯ ಒಡಲಲ್ಲಿ ಮತ್ತೆ ಹರಿದಿದೆ ಅಗೆತನದ ಕರಾಳ ನೆತ್ತರು. ಒಂದಲ್ಲ ಎರಡಲ್ಲ, ಹಳೆಯ ದ್ವೇಷಕ್ಕೆ ಒಂದೇ ಕುಟುಂಬದ 6 ಜೀವಗಳನ್ನು ನಡು ರಸ್ತೆಯಲ್ಲೇ ಬಲಿ ಪಡೆದಿದ್ದಂಥ ಹಂತಕರಿಗೆ ಖಾಕಿ ಪಡೆ ಮೃತ್ಯುವಾಗಿ ಅಪ್ಪಳಿಸಿರೋದು. ಶರಣಾಗು ಇಲ್ಲವೇ ಸಾಯಿ ಎಂದ ಪೊಲೀಸರ ಮೇಲೆಯೇ ಮೊಚ್ಚು ಬೀಸಿದಂಥ ಕ್ರೂರಿ ಮಹೇಶ್ ತಳವಾರ್ ಕಾಲಿಗೆ ಇವತ್ತು CPI ಮನಗುಳಿ ಅವರ ಹಾರ್ಟ್ ಬುಲೆಟ್ ತಗಲಿದೆ. ಕತ್ತಲ ಕೋಣೆಯಲ್ಲಿ ಸ್ಕೆಚ್ ಹಾಕಿ ನಡು ರಾತ್ರಿಯಲ್ಲಿ ಕಾಡಿನ ಮಧ್ಯೆ ನಡೆದಂಥ ಆ ರೋಮಾಂಚಕ ಎನ್ಕೌಂಟರ್ ಕಂಪ್ಲೀಟ್ ಇನ್ಸೈಡ್ ಸ್ಟೋರಿ ಇದು. ಅದು ವಿಜಯಪುರದ ಇಟ್ಟಂಗಿಹಾಳ ಗ್ರಾಮದ ಹೊರವಲಯದ ದಟ್ಟ ಪೊದೆಗಳ ಜಾಗ. ಸಮಯ ನಡುರಾತ್ರಿ ದಾಟಿತ್ತು. 6 ಜನರ ಹಂತಕ ಮಹೇಶ್ ತಳವಾರ್ ಅಲ್ಲಿ ಅಡಗಿದಾನೆ ಅನ್ನೋ ಪಕ್ಕಾ ಇನ್ಫಾರ್ಮೇಷನ್ ಚಡಚಣ CPI ಪರಶುರಾಮ್ ಮನಗುಳಿ ಅವರ ತಂಡಕ್ಕೆ ಸಿಕ್ಕಿತ್ತು. ಇಡೀ ಕಾಡನ್ನು ಪೊಲೀಸ್ನವರು ಸುತ್ತುವರಿತಾರೆ. ಆದರೆ ಕಾಡಿನ ಮರಗಳ ಮಧ್ಯೆ ಅಡಗಿದಂಥ ನರಹಂತಕ ಮಹೇಶ್ ತಳವಾರ್ ಸುಲಭವಾಗಿ ಶರಣಾಗುವವನಾಗಿರಲಿಲ್ಲ. ಪೊಲೀಸರ ಹೆಜ್ಜೆ ಸದ್ದು ಕೇಳ್ತಾ ಇದ್ದ ಹಾಗೆ ಕತ್ತಲಲ್ಲೇ ಗರ್ಜನೆ ಮಾಡಿದಂಥ ಹಂತಕ ಜೀವರಕ್ಷಕ ಪೊಲೀಸರ ಮೇಲೆಯೇ ಕಲ್ಲು ತೂರಾಟವನ್ನು ಕೂಡ ನಡೆಸ್ತಾನೆ. ಅಷ್ಟೇ ಅಲ್ಲ, ಚೂಪಾದಂಥ ಚಾಕುವಿನಿಂದ ಪೊಲೀಸ್ ಸಿಬ್ಬಂದಿಗಳಾದಂಥ ಶೇಖರ್ ಪವಾರ್ ಮತ್ತು ವಿಜಯ್ ಕುಮಾರ್ ಮೇಲೆ ಮುಗಿಬೀಳ್ತಾನೆ. ಈ ರಕ್ತ ಪಿಪಾಸು ತಳವಾರ್ ದಾಳಿಗೆ ಪೊಲೀಸರು ಕೂಡ ರಕ್ತಸಿಕ್ತರಾಗ್ತಾರೆ. ಸ್ಥಿತಿ ಕೈಮೀರಿ ಹೋಗ್ತಾ ಇರುತ್ತೆ. ಈ ವೇಳೆ CPI ಪರಶುರಾಮ್ ಮನಗುಳಿ ಅವರು ಗರ್ಜನೆ ಮಾಡ್ತಾರೆ. ಡ್ರಾಪ್ ದಿ ವೆಪನ್ ಅಂತ ಹೇಳಿ ಕೊನೆಯ ವಾರ್ನಿಂಗ್ ಕೂಡ ಕೊಡ್ತಾರೆ. ಗಾಳಿಯಲ್ಲಿ 2 ಸುತ್ತು ಗೋಲಿ ಕೂಡ ಹಾರಿಸ್ತಾರೆ. ಆದರೂ ಕೂಡ ಹಂತಕ ಸವಾರಿ ಮುಂದುವರೆಸಿದಾಗ CPI ಮನಗುಳಿ ಅವರು ತಮ್ಮ ಸರ್ವಿಸ್ ರಿವಾಲ್ವರನ್ನು ನೇರವಾಗಿ ಆರೋಪಿಯ ಕಾಲಿಗೆ ಗುರಿ ಇಡ್ತಾರೆ. ಇಟ್ಟಂಗಿಹಾಳದ ಕಾಡು ನಡುಗುವಂತೆ ಮತ್ತೊಮ್ಮೆ ಗೋಲಿಯ ಸದ್ದು ಕೇಳಿಸುತ್ತೆ. ಧಾಮ್ ಖಾಕಿ ಗನ್ನಿಂದ ಹೊರಟ ಬುಲೆಟ್ ನೇರವಾಗಿ ಹಂತಕ ಮಹೇಶ್ ತಳವಾರ್ ಬಲಗಾಲನ್ನ ಸೀಳಿಕೊಂಡು ಹೊಳ ಹೋಗುತ್ತೆ. ಅಬ್ಬರಿಸ್ತಾ ಇದ್ದಂಥ ಕ್ರೂರಿ ನೆತ್ತರಿನ ಮಡುವಿನಲ್ಲಿ ನೆಲಕ್ಕೆ ಉರುಳಿ ಜೀವ ಭಿಕ್ಷೆಗಾಗಿ ಬೇಡಲಾರಂಭಿಸ್ತಾನೆ. ನೋಡಿ, ಇದು ಅಸಲಿ ಆದಂಥ ಘಟನೆ. ಹಾಗಾದರೆ ಆ ಮಹೇಶ್ ತಳವಾರ್ ಪೊಲೀಸ್ ಕೈಯಲ್ಲಿ ಈ ರೀತಿಯಾಗಿ ಕಾಲಿಗೆ ಗೋಲಿ ಏಟನ್ನು ತಿನ್ನುವಂಥ ಕೃತ್ಯವಾದರೂ ಏನು ಮಾಡಿದ್ದ ಅನ್ನೋದಕ್ಕೆ ನೀವೆಲ್ಲರೂ ಕೂಡ ಗೋವಿಂದಪುರದ ಕರಾಳ ದಿನಕ್ಕೆ ಹೋಗಬೇಕಾಗತ್ತೆ. ನಿರಾಳೆ ಮತ್ತು ಗೋಳಗಿ ಕುಟುಂಬಗಳ ನಡುವೆ ನಡೆದಂತಹ ಜಮೀನು ಮತ್ತು ಆಸ್ತಿ ವ್ಯಾಜ್ಯ ಇಡೀ ಹಳ್ಳಿಯನ್ನೇ ಸ್ಮಶಾನವಾಗಿಸ್ಬಿಟ್ಟಿತ್ತು. ಹಳೆಯ ಹಗೆತನ ತೀರಿಸ್ಕೊಳ್ಳಿಕ್ಕೆ ಹೊಂಚಾಗ್ತಾ ಇದ್ದಂಥ ಗೋಳಿಗಿ ಗ್ಯಾಂಗ್ ಮತ್ತು ಭೀಮಾ ತೀರದ ಕುಖ್ಯಾತ ಅಪ್ಪುಗೌಡ ಪಾಟೀಲ್ ಪಡೆ ಒಂದೇ ದಿನ ಒಂದೇ ಕುಟುಂಬದ 6 ಜನರ ಪ್ರಾಣವನ್ನು ತೆಗೆದುಬಿಟ್ಟಿತ್ತು. ಮಾರಕಾಸ್ತ್ರಗಳಿಂದ ಭೀಕರವಾಗಿ ಕಟಾವು ಮಾಡಿದ್ದು. ಈ ಹತ್ಯಾಕಾಂಡದ ಪ್ರಮುಖ ಸೂತ್ರಧಾರಿಯೇ ಇವತ್ತಿನ ಈ ಒಬ್ಬ ಸ್ಟಾರ್ ಮಹೇಶ್ ತಳವಾರ್. ಆತನನ್ನು ಸ್ಟಾರ್ ಅನ್ನೋದು ತಪ್ಪಾಗುತ್ತೆ, ಕುಖ್ಯಾತಿ ಅಂತ ಹೇಳ್ಬೋದು. ಜೊತೆಗೆ ಸದ್ಯಕ್ಕೆ ಗಾಯಾಳು ಹಂತಕ ಮತ್ತು ಗಾಯಗೊಂಡಂಥ 2 ವೀರ ಪೊಲೀಸ್ ಸಿಬ್ಬಂದಿಗಳು ವಿಜಯಪುರ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಪೊಲೀಸರ ಮೇಲೆ ಹಲ್ಲೆ ನಡೆಸಿದಂಥ ಹಂತಕನ ಮೇಲೆ ಮತ್ತೊಂದು ಕ್ರಿಮಿನಲ್ ಕೇಸ್ ಕೂಡ ದಾಖಲಾಗಿದೆ. ಈ ಎನ್ಕೌಂಟರ್ ಮುಖಾಂತರವಾಗಿ ವಿಜಯಪುರ ಪೊಲೀಸರು ಭೀಮಾ ತೀರದ ರೌಡಿಗಳಿಗೆ ಮತ್ತು ಗ್ಯಾಂಗ್ಸ್ಟರ್ಗಳಿಗೆ ಅತ್ಯಂತ ಖಡಕ್ ಸಂದೇಶವನ್ನು ಕೂಡ ರವಾನೆ ಮಾಡಿದ್ದಾರೆ. ಕಾನೂನನ್ನು ಕೈಗೆತ್ತಿಕೊಂಡ್ರೆ ಖಾಕಿ ಪಡೆ ಹೇಗೆ ಗರ್ಜಿಸುತ್ತೆ ಅನ್ನೋದನ್ನು ಈ ಮುಖಾಂತರವಾಗಿ ಎಚ್ಚರಿಸೋ ಪ್ರಯತ್ನಗಳನ್ನು ಮಾಡಿರೋದು. ನೋಡಿ, ಈಗ ಪೊಲೀಸರಿಂದ ಗುಂಡೇಟನ್ನು ತಿಂದು ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರ್ತಕ್ಕಂಥ ಪ್ರಮುಖ ಆರೋಪಿ ಮಹೇಶ್ ತಳವಾರ್ ಮತ್ತು ಈ 6 ಜನರ ಭೀಕರ ಕೃತ್ಯವನ್ನು ಮಾಡಲಿಕ್ಕೆ ಬರೋಬ್ಬರಿ 15 ಲಕ್ಷ ರೂಪಾಯಿ ಹಣವನ್ನು ಪಡೆದುಕೊಂಡಿದ್ದ, ಸುಪಾರಿ ಪಡೆದುಕೊಂಡಿದ್ದ ಅನ್ನೋದು ಪ್ರಾಥಮಿಕ ತನಿಖೆಯಲ್ಲಿ ಬಹಿರಂಗಗೊಂಡಿದೆ. ಗೋಳಿಗೆ ಕುಟುಂಬದಿಂದ ಸುಪಾರಿ ಪಡೆದಿದ್ದಂತಹ ಮಹೇಶ್ ತಳವಾರ್ ತನ್ನದೇ ಆದಂಥ ಒಂದು ರೌಡಿ ಪಡೆಯನ್ನು ಕಟ್ಟಿಕೊಂಡು ಮೇ 29ರಂದು ನಿರಾಳೆ ಕುಟುಂಬಸ್ಥರ ಮೇಲೆ ಮುಗಿಬಿದ್ದಿದ್ದ. ನೋಡಿ, ಪ್ರಕರಣ ನಡೆದ ದಿನದಿಂದ ಮಹಾರಾಷ್ಟ್ರ ಗಡಿ ಮತ್ತು ಕರ್ನಾಟಕದ ಹಲವು ಭಾಗಗಳಲ್ಲಿ ಸರಣಿ ಕಾರ್ಯಾಚರಣೆ ನಡೆಸ್ತಾ ಇರ್ತಕ್ಕಂಥ ಪೊಲೀಸ್ನವರು ಇದೀಗ ಇಡೀ ಕೇಸ್ನಲ್ಲಿ ಬರೋಬ್ಬರಿ 38 ಆರೋಪಿಗಳನ್ನು ಬಂಧಿಸಿರೋದು. ನಿನ್ನೆ ನಡೆದಂಥ ಈ ಒಂದು ಎನ್ಕೌಂಟರ್ನಲ್ಲಿ ಸಿಕ್ಕಿಬಿದ್ದಂಥ ಮಹೇಶ್ ತಳವಾರ್ ಈ ಪ್ರಕರಣದ 38ನೇ ಆರೋಪಿಯಾಗಿದ್ದಾನೆ. ಕಲ್ಲನಗೌಡ ಪಾಟೀಲ್ ಮತ್ತು ಅಪ್ಪುಗೌಡ ಪಾಟೀಲ್ ಸೇರಿದಂತೆ ಇನ್ನುಳಿದ ಪ್ರಮುಖ 12 ಹಂತಕರು ಈಗಾಗಲೇ ಜೈಲು ಪಾಲಾಗಿದ್ದಾರೆ. ನಿಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಭೀಮಾ ತೀರ ಅಂದ್ರೆ ಸುಪಾರಿ ಕಿಲ್ಲರ್ಗಳ ಅಡ್ಡೆ ಅನ್ನೋದು ಮತ್ತೊಮ್ಮೆ ಈಗ ಸಾಬೀತಾಗ್ತಾ ಇರೋದು. ನಿರಾಳೆ ಕುಟುಂಬದ ಒಟ್ಟು 6 ಜನರನ್ನು ಒಂದೇ ವೇದಿಕೆಯಲ್ಲಿ ಮುಗಿಸ್ಲಿಕ್ಕೆ ಗೋಳಿಗಿ ಕುಟುಂಬದ ಕಲ್ಲನಗೌಡ ಪಾಟೀಲ್ ಗ್ಯಾಂಗ್ ಆಶ್ರಯ ಮಾಡಿದ್ದು ಇದೇ ಸುಪಾರಿ ಕಿಲ್ಲರ್ ಮಹೇಶ್ ತಳವಾರ್ನನ್ನು.
ಬರೋಬ್ಬರಿ 15 ಲಕ್ಷ ರೂಪಾಯಿ ಹಣ ಕೈ ಸೇರಿದ ತಕ್ಷಣ ಈ ನರಹಂತಕ ಮಹೇಶ್ ತಲ್ವಾರ್ ಕಣ್ಣು ಕೆಂಪಾಗಿಬಿಟ್ಟಿತ್ತು. ಕೇವಲ ಹಣಕ್ಕೋಸ್ಕರ ಇಡೀ ನಿರಾಳೆ ಕುಟುಂಬದ ಗಂಡು ಮಕ್ಕಳ ವಂಶವನ್ನೇ ಸರ್ವನಾಶ ಮಾಡಲಿಕ್ಕೆ ಈತ 15 ಜನರ ರೌಡಿ ಗ್ಯಾಂಗ್ ರೆಡಿ ಮಾಡಿಕೊಂಡು ಈ ಥರದೊಂದು ಕೃತ್ಯವನ್ನು ಮಾಡಿಬಿಡ್ತಾನೆ. ಹಣದ ಮದದಲ್ಲಿ ಮೇ 29ನೇ ತಾರೀಕು 6 ಜನರನ್ನ ಭೀಕರವಾಗಿ ಪ್ರಾಣ ತೆಗಿತಾರೆ. ಈ ಸುಪಾರಿ ಗ್ಯಾಂಗ್ ನೇರವಾಗಿ ಓಡಿ ಹೋಗಿದ್ದು ಮಹಾರಾಷ್ಟ್ರದ ಗಡಿ ಭಾಗಕ್ಕೆ. ಅಲ್ಲಿನ ಕತ್ತಲ ಕೋಣೆಗಳೆಲ್ಲ ಅಡಗಿ ಕುಳಿತು ಹಣ ಹಂಚಿಕೊಳ್ಳಿಕ್ಕೆ ಸ್ಕೆಚ್ ಆಗ್ತಾಯಿದ್ರು. ಆದರೆ ವಿಜಯಪುರ ಪೊಲೀಸ್ನವರು ಬಿಡೋದಿಲ್ಲ. ಸಿಂಹ ಸ್ವಪ್ನದಂತೆ ಬೆನ್ನಟ್ಟಿದಂಥ ಖಾಕಿ ಪಡೆ ಮಹಾರಾಷ್ಟ್ರ ಗಡಿಯಲ್ಲೇ 12 ಹಂತಕರನ್ನು ಹೆಡೆಮುರಿ ಕಡ್ತು. ಇದರ ಬೆನ್ನಲ್ಲೇ ತಪ್ಪಿಸಿಕೊಳ್ಳಿಕ್ಕೆ ಯತ್ನಪಟ್ಟಂಥ ಸುಪಾರಿ ಕಿಂಗ್ ಮಹೇಶ್ ತಲ್ವಾರ್ ಕಾಲಿಗೆ ಈಗ ಒಂದು ರೀತಿಯಾದಂಥ ಗೋಲಿ ಹಾರಿಸಿದೆ. ಸದ್ಯಕ್ಕೆ ಈ ಒಂದು ನೆತ್ತರಿನ ಚರಿತ್ರೆಗೆ ಬ್ರೇಕ್ ಬಿದ್ದಿರೋದು. ಇಡೀ ಕೇಸ್ನಲ್ಲಿ ಒಟ್ಟು 38 ಹಂತಕರು ಕಟಕಟೆಯಲ್ಲಿ ನಿಂತ್ಕೊಂಡಿದ್ದಾರೆ. ನಿರಾಳೆ ಕುಟುಂಬದ ಗಂಡು ಮಕ್ಕಳ ವಂಶವನ್ನೇ ಸರ್ವನಾಶ ಮಾಡಿ ಮಹಾರಾಷ್ಟ್ರದ ದಟ್ಟ ಅರಣ್ಯದಂಚಿನಲ್ಲಿ ಅಡಗಿ ಕುಳಿತುಕೊಂಡು ಜೇಬೇರಿ ಬಾರಿಸಲಿಕ್ಕೆ ಹೊರಟಿದ್ದಂಥ ಹಂತಕರಿಗೆ ಈಗ ಯಮಲೋಕದ ದರ್ಶನವಾಗಿದೆ. ಸ್ನೇಹಿತರೆ, ಆ ಒಂದು ಕರಾಳ ಮಧ್ಯಾಹ್ನ ಈಗಲೂ ಕೂಡ ಮರಲಿಕ್ಕೆ ಸಾಧ್ಯವೇ ಇಲ್ಲ. ಗೋವಿಂದಪುರದ ಹೊಲಕ್ಕೆ ಹೋದವರು ಯಾರೂ ವಾಪಸ್ ಬರಲೇ ಇಲ್ಲ. ಕಣ್ಣೆದರೆ ಗಂಡ, ಅಣ್ಣ, ತಮ್ಮ, ಇಡೀ ವಂಶದ ಕಣ್ಣುಗಳೇ ಮಣ್ಣಾಗಿ ಹೋಗಿಬಿಟ್ವು. ನಿರಾಳೆ ಕುಟುಂಬದಲ್ಲಿ ಇವತ್ತು ದೀಪ ಹಚ್ಚಲಿಕ್ಕೆ ಒಬ್ಬನೇ ಒಬ್ಬ ಗಂಡು ಮಗುವು ಕೂಡ ಉಳಿದಿಲ್ಲ. ಮಣ್ಣಿನ ಆಸೆ ಮನುಷ್ಯನನ್ನು ಎಷ್ಟು ಕ್ರೂರಿಯನ್ನಾಗಿ ಮಾಡುತ್ತೆ ಅನ್ನೋದಕ್ಕೆ ಆ ಗೋವಿಂದಪುರದ ಘಟನೆಯೇ ಸಾಕ್ಷಿ. ಜಮೀನು ಯಾರಿಗೆ ಸೇರಬೇಕು, ನಿರಾಳೆ ಕುಟುಂಬಕ್ಕೆ ಸೇರಬೇಕಾ, ಗೋಳಿಗೆ ಕುಟುಂಬಕ್ಕೆ ಸೇರಬೇಕಾ ಅನ್ನೋ ಹಠಕ್ಕೆ ಬಿದ್ದಂಥ 2 ಕುಟುಂಬಗಳು ಇವತ್ತು ಒಂದು ಇಡೀ ಕುಟುಂಬ ಸ್ಮಶಾನವಾಗಿ ಹೋಗಿರೋದು. 2 ಕುಟುಂಬಗಳ ಅಹಂಕಾರದ ಹೋರಾಟದಲ್ಲಿ ಕೊನೆಯದಾಗಿ ಗೆದ್ದಿದ್ದು ಮಾತ್ರ ಸ್ಮಶಾನದ ಮೌನ. ಈ ಹಗೆತನ ಎಲ್ಲಿಯವರೆಗೆ, ಈ ಸೇಡು ಎಲ್ಲಿಯವರೆಗೂ, ಈ ಸಿಟ್ಟು ಎಲ್ಲಿಯವರೆಗೂ, ಇವರು ಅವ್ರನ್ನ ಮುಗಿಸೋದು, ಅವ್ರು ಇವ್ರನ್ನ ಮುಗಿಸೋದು. ಒಂದು ರೀತಿಯಾಗಿ ಇದು ಏನಿದೆಯಲ್ಲ, ಇದು ಒಂಥರ ಕಾಡ್ಗಿಚ್ಚಿನ ಹಾಗೆ, ಒಂದು ಕಿಚ್ಚಿನ ರೀತಿಯಾಗಿ ಇದು ಎದುರಿಗಿದ್ದವ್ರನ್ನ ಮಾತ್ರ ಅಲ್ಲ, ತನ್ನನ್ನು ತಾನೇ ಸುಟ್ಟು ಬೂದಿ ಮಾಡುತ್ತೆ. ನೀವು ಅದನ್ನು ಜೇಬ್ನಲ್ಲಿ ಇಟ್ಕೊಂಡ್ರೆ ಅದು ನಿಮ್ಮನ್ನೇ ಮುಗಿಸ್ಬಿಡುತ್ತೆ. ಗೋವಿಂದಪುರದ ಈ ನೆತ್ತರಿನ ಚರಿತ್ರೆ ಇಡೀ ಸಮಾಜಕ್ಕೊಂದು ಪಾಠವಾಗಬೇಕು. ಹೆಣ್ಣು ಮತ್ತು ಮಣ್ಣಿನ ಹಠಕ್ಕೆ ಇವತ್ತು 200 ವರ್ಷಗಳ ಇತಿಹಾಸವಿದ್ದಂಥ ಕುಟುಂಬಗಳು ಧೂಳಿಪಟವಾಗಿರೋದು. ಇನ್ನು ಮುಂದಾದರೂ ಈ ಭೀಮಾ ತೀರದ ಹೊಡಲಲ್ಲಿ ಕಣ್ಣೀರು ನಿಲ್ಲಬೇಕಾಗಿದೆ. ಈ ನೆತ್ತರಿನ ಹಾದಿ ಮುಚ್ಚಬೇಕಾಗಿದೆ ಅನ್ನೋದೇ ನಿಮ್ಮೆಲ್ಲರ ಆಶಯ. ಇದನ್ನು ಅರ್ಥಕೊಂಡು ಬಾಳಬೇಕು. ಪ್ರತಿ ಸಾರಿಯೂ ಕೂಡ ಭೀಮಾ ತೀರದಲ್ಲಿ ಈ ಥರದೊಂದು ಘಟನೆಗಳಾಯಿತು ಅಂತ ಕೇಳಿದಾಗ ಎಲ್ಲರೂ ಬೆಚ್ಚು ಬೀಳ್ತಾರೆ. 25 ಎಕರೆ ಜಮೀನು, 20 ವರ್ಷಗಳ ಹಗೆತನ, ಗೋವಿಂದಪುರದ ನರಮೇಧದ ಅಸಲಿ ನೆತ್ತರಿನ ಚರಿತ್ರೆ ನಿಮಗೆ ಮರೆಯೋದಕ್ಕೆ ಅಸಾಧ್ಯ. ದೀಪ ಹಚ್ಚಲಿಕ್ಕೆ ಆ ಕುಟುಂಬದ ಒಬ್ಬನೇ ಒಬ್ಬ ಗಂಡು ಮಗು ಕೂಡ ಉಳಿಲಿಲ್ಲ ಅಂದರೆ ನಿರಾಳೆ ಕುಟುಂಬದ ಕಣ್ಣೀರಿನ ಕತೆ ಹೇಗಾಗಿರಬೇಡ. ಕೇವಲ 15 ಲಕ್ಷ ರೂಪಾಯಿಗೆ ಈ ಥರದ ಕೆಲಸಗಳನ್ನು, ಕೃತ್ಯಗಳನ್ನು ಮಾಡಿಬಿಡ್ತಾರೆ ಅಂದರೆ ಅಲ್ಲಿನ ಸದ್ಯದ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನೀವೆಲ್ಲರೂ ಕೂಡ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕು. ಮತ್ತೆ ಆ ಸ್ವಚ್ಛಂದವಾಗಿ ಹರಿಯೋ ಭೀಮಾ ನದಿಗೆ ಕಳಂಕವನ್ನು ತರಲಿಕ್ಕೆ ಹೋಗಬೇಡಿ. ಭೀಮಾ ತೀರಕ್ಕೆ ಮತ್ತೆ ಕಪ್ಪು ಚುಕ್ಕೆಯನ್ನು ಅಂಟಿಸ್ಲಿಕ್ಕೆ ಹೋಗಬೇಡಿ. ಹಾಗಾಗಿ ಈ ಥರದೊಂದು ರೋಚಕವಾದಂಥ ಸ್ಟೋರಿಯ ಅಂತ್ಯದಲ್ಲಿ ಬಹಳಷ್ಟು ತಿದ್ದುಕೊಳ್ಳೋದಿದೆ. ಬಹಳ ಪುಟ್ಟ ಜೀವನ. ಈ ಪುಟ್ಟ ಜೀವನದಲ್ಲಿ ಈ ಥರದ ಕೃತ್ಯಗಳಲ್ಲಿ ಪಾಲ್ದಾರರಾಗಿ ಇಡೀ ಜೀವನವನ್ನು ಹಾಳು ಮಾಡಬೇಡಿ. ಹೆಣ್ಣು ಮಕ್ಕಳನ್ನು ವಿಧಿವೆಯರನ್ನಾಗಿ ಮಾಡಬೇಡಿ. ನಿಮಗೆ ಇವತ್ತು ನಿರಾಳೆ ಕುಟುಂಬದ ಮನೆ ಒಳಗೆ ಹೋದರೆ ಕೇವಲ ಸೂತಕದ ಮೌನ, ಹೆಣ್ಣು ಮಕ್ಕಳ ಕಣ್ಣೀರ ಮಾತ್ರ ಕಾಣಿಸೋದು. ಯಾರು ಆಸರೆ? ಒಟ್ಟಿಗೆ ಒಂದು 6 ಜೀವಗಳನ್ನು ಹೊತ್ತಂಥ ಆ ಪಾಪಿಗಳು, ಹೆಣ್ಣು ಹೆತ್ತ ಕರಳು ಇವತ್ತು ಜೀವರಕ್ಷಕ ಖಾಕಿ ಪಡೆಯೋ ಮುಂದೆಯೂ ಕೂಡ ಕಣ್ಣೀರು ಹಾಕ್ತಾ ಇದ್ದಾವೆ. ಇತ್ತ ಜೈಲು ಪಾಲಾಗಿರ್ತಕ್ಕಂಥ ಗೋಳಿಗೆ ಕುಟುಂಬದ ಕತೆ ಏನು ಬೇರೆ ಆಗಿಲ್ಲ. ಗಂಡೆಂದರು ಜೈಲು ಪಾಲಾಗಿ ಹಂತಕರೆಂಬ ಹಣೆಪಟ್ಟಿ ಹೊತ್ತು ಅವರ ಮನೆ ಹೆಣ್ಣು ಮಕ್ಕಳು ಇವತ್ತು ಬೀದಿಗೆ ಬಂದಿದ್ದಾರೆ. 2 ಕುಟುಂಬಗಳ ಅಹಂಕಾರದ ಹೋರಾಟದಲ್ಲಿ ನಾನು ಪದೇ ಹೇಳ್ತಾ ಇದ್ದೀನಿ, ಗೆದ್ದಿದ್ದು ಮಾತ್ರ ಮತ್ತೆ ಸ್ಮಶಾನದ ಮೌನ ಮಾತ್ರ. ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅನ್ನೋದಷ್ಟೇ ನನ್ನ ಈ ಸ್ಟೋರಿಯ ಒಂದು ಅಭಿಲಾಷೆ ಮತ್ತು ಆಕಾಂಕ್ಷೆ ಕೂಡ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.